ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಿಗಳ ಬಗ್ಗೆ ನಾವು ತಿಳಿಯುವ ಪ್ರಸಂಗದಲ್ಲಿ ದಾಸವರೇಣ್ಯರ ಚಿಂತನೆಯೂ ಕೂಡ ಅತ್ಯವಶ್ಯಕವಾದದ್ದು. ದಾಸಚತುಷ್ಟಯರಲ್ಲಿ ಒಬ್ಬರಾದಂತಹ ಜಗನ್ನಾಥದಾಸರು ಮಹಾಜ್ಞಾನಿಗಳು. ಹರಿಕಥಾಮೃತ ಸಾರದ ರಚನೆಯನ್ನು ಮಾಡಿಕೊಟ್ಟಂತಹ ಮಹಾನುಭಾವರು. ಅಂತಹ ಜಗನ್ನಾಥದಾಸರ ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಮಹಾನುಭಾವರು ಗುರುಪ್ರಾಣೇಶದಾಸರು ಅಂತ ಮಹಾಜ್ಞಾನಿಗಳು. ಅಂತಹ ಮಹಾಜ್ಞಾನಿಗಳು ಅನೇಕ ಕೃತಿಗಳನ್ನು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರ ದೀಕ್ಷೆ ಸ್ವೀಕಾರ ಮಾಡಿದ್ದೂ ಕೂಡ ಆಶ್ಚರ್ಯಕರವಾದದ್ದು. ಮುಂದೆ ಅನೇಕ ವಿಧ ಪವಾಡಗಳನ್ನು ಕೂಡ ಮಾಡಿದ್ದಾರೆ ಅವರು. ಅಂತಹ ಮಹಾನುಭಾವರು ಜಗನ್ನಾಥದಾಸರ ಶಿಷ್ಯ ಪರಂಪರೆಯಲ್ಲಿ ಬರುವಂತಹ ಗುರುಪ್ರಾಣೇಶ ವಿಠ್ಠಲದಾಸರು ಅನೇಕ ಕೃತಿಗಳಲ್ಲಿ ಒಂದು ಕೃತಿ ಅದು ಪವನ ಸಂಭೂತಾವಲಿದು ಎನ್ನುವಂತಹ ಕೃತಿ. ಆ ಕೃತಿಯ ಅರ್ಥದ ಚಿಂತನೆಯನ್ನು ಈ ಒಂದು ಸಂಚಿಕೆಯಲ್ಲಿ ನೋಡುವ ಪ್ರಯತ್ನವನ್ನು ಮಾಡೋಣ. ಇವನಾರೋ ಏನೋ ಎಂದು ದಾಸೀನ ಮಾಡದಲೆನ್ನ, ಇವನಾರೋ ಏನೋ ಎಂದು ದಾಸೀನ ಮಾಡದಲೆನ್ನ, ಪವನ ಸಂಭೂತವಲಿದು ತವ ಕದಿ ಕಾಯಬೇಕು ಕಾಯಬೇಕು ಅನ್ನುವ ಒಂದು ವಿಶಿಷ್ಟವಾದಂತಹ ಕೃತಿಯಿಂದ ವಾಯುದೇವರ ಮೂರವತಾರಗಳ ಬಗ್ಗೆ ವರ್ಣನೆಯನ್ನು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲೆರಡು ನುಡಿಗಳಲ್ಲಿ ಹನುಮಂತ ದೇವರ ಅವತಾರದ ಬಗ್ಗೆ ಹೇಳಿ, ಮೂರನೆಯ ನುಡಿಯಲ್ಲಿ ಭೀಮಸೇನ ದೇವರ ಅವತಾರದ ಬಗ್ಗೆ ತಿಳಿಸಿ, ಮುಂದೆ ಎರಡು ನುಡಿಗಳಲ್ಲಿ ವಿಶೇಷವಾಗಿ ಶ್ರೀಮದ್ ಆಚಾರ್ಯರ ಬಗ್ಗೆ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಯಾವ ರೀತಿಯಲ್ಲಿ ವರ್ಣನೆಯನ್ನು ಮಾಡ್ತಾರೆ, ಎಷ್ಟು ಪ್ರಾಸಬದ್ಧವಾಗಿ ಅವರು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡುವ ಪ್ರಯತ್ನವನ್ನು ಮಾಡೋಣ. ಕಪಿಪ ಕಪಿಯಾಜ್ಞೆಯಂತೆ ಕಪಿಲನ ಪತ್ನಿಯನ್ನು ಕಪಿಗಳು ಹುಡುಕಿ ಮಿಡುಕಲು ಕಾಯ್ದೆಯಾಗಲು, ಕಪಿಗಳು ಹುಡುಕಿ ಮಿಡುಕಲು ಕಾಯ್ದೆಯಾಗಲು, ಪವನ ಸಂಭೂತವಲಿದು ಪವನ ಸಂಭೂತವಲಿದು ತವ ಕದಿ ಕಾಯಬೇಕು ಕಾಯಬೇಕು. ಎಷ್ಟು ಪ್ರಾಸ ಮತ್ತು ಅದರಲ್ಲಿ ಇರುವಂತಹ ಅರ್ಥ ಎಷ್ಟು ಅರ್ಥಗರ್ಭಿತ ಇದೆ ಅನ್ನೋದನ್ನು ನಾವು ಗಮನ ಕೊಡಬೇಕು. ಏನದು? ಕಪಿಪ ಕಪಿ ಆಜ್ಞೆಯಂತೆ ಅಂತ. ಕಪಿಪ ಅಂದರೆ ಯಾರು? ಕಪಿ ಅಂದರೆ ಕಪಿಗಳು. ಅವುಗಳನ್ನು ಅಂದರೆ ಪಾಲನೆಯನ್ನು ಮಾಡುವವನು ಯಾರು? ಈ ಸುಗ್ರೀವ ಅಂತ ಅರ್ಥ. ಕಪಿಪ ಅಂದರೆ ಸುಗ್ರೀವ. ಸುಗ್ರೀವನ ಆಜ್ಞೆಯ ಮೇರೆಗೆ
ದಕ್ಷಿಣ ದಿಕ್ಕಿನಲ್ಲಿ ಹೊರಟು ಆ ಸೀತಾನ್ವೇಷಣಕ್ಕಾಗಿ ಹೊರಟಿದ್ದಾರೆ. ಹೌದಾ? ಅಷ್ಟೇ ಅಲ್ಲ, ಒಂದೇ ಅಲ್ಲ, ಕಪಿಯಾಜ್ಞೆಯಂತೆ ಅಂತ. ಕಪಿಪ ಸುಗ್ರೀವ ಮತ್ತು ಇನ್ನೊಂದು ಕಪಿಯನ್ನು ಹೇಳಿದ್ದಾರೆ. ಅದರ ಅರ್ಥ ಏನು ಅಂದರೆ ಮುಖ್ಯಪ್ರಾಣದೇವರು ಅಂತ. ಕಮ್ ಅಂದರೆ ವಾಯುದೇವರಿಗೆ ಕಪಿ ಅಂತ ಅನ್ನೋದಾ ಅಂತಂದರೆ ಅಲ್ಲ, ಕಂ ಪಿಬತಿ ಇತಿ ಕಪಿಹಿ ಅಂತ. ಕಮ್ ಅಂದರೆ ಸುಖ ಅಂತ ಅರ್ಥ. ಯಾವಾಗಲೂ ಸುಖವನ್ನೇ ಕುಡಿತಾರೆ ಅಂದರೆ ಅನುಭವಿಸ್ತಾರೆ ಅನ್ನೋದಕ್ಕಾಗಿ ವಾಯುದೇವರಿಗೆ ಕಪಿ ಅಂತಂತಲೂ ಕರೀತಾರೆ ಅಂತ. ಹೀಗಾಗಿ ಆ ಕಪಿಯ ಒಡೆಯನಾದಂತಹ ಯಾವ ಸುಗ್ರೀವ ಹಾಗೂ ಕಪಿಯಾದಂತಹ ಹನುಮಂತ ದೇವರ ಆಜ್ಞೆಯ ಮೇರೆಗೆ ಕಪಿಗಳು ಎಲ್ಲ ಹೋಗಿ ಏನನ್ನು ಮಾಡಿದ್ದಾರೆ? ಯಾರನ್ನು ಹುಡುಕಿದ್ದಾರೆ? ಕಪಿಲನ ಪತ್ನಿಯನ್ನು. ಕಪಿಲ ಅಂದರೆ ಯಾರಿಲ್ಲಿ? ದೇವಹೂತಿಯ ಮಗನ ಅಲ್ಲ ಅಂತ ಹೇಳುತ್ತಾರೆ. ಕಪಿ ಅಂದರೆ ಕಪಿಗಳು, ಮತ್ತೆ ಬಂದಂತಹ ಕಪಿಗಳೇ. ಆ ಕಪಿಗಳನ್ನು ಲಾತಿ ರಕ್ಷಣೆಯನ್ನು ಮಾಡುತ್ತಾರೆ. ಜ್ಞಾನವನ್ನೂ ಕೊಟ್ಟು ರಕ್ಷಣೆಯನ್ನು ಮಾಡಿದವರು ಯಾರು? ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದೇವರು ಅಂತ ಅರ್ಥ. ವಿನಃ ದೇವಹೂತಿಯ ಮಗರಾದಂತಹ ಕಪಿಲನನ್ನು ಇಲ್ಲಿ ಸ್ವೀಕಾರವನ್ನು ಮಾಡಬಾರದು ಅಂತ. ಭಗವಂತನಿಗೂ ಭಗವಂತನ ರೂಪಿಗಳಿಗೂ ಯಾವುದೇ ತರಹದ ಭೇದ ಇಲ್ಲ, ಅದು ಒಂದು ಕಡೆ ಇರಲಿ. ಆದರೆ ಹೇಳಿದ ವಿಷಯ ಯಾವುದು? ಕಪಿಲನ ಪತ್ನಿಯನ್ನು ಅಂತ. ಆ ಸೀತಾದೇವಿಯರನ್ನು ಹುಡುಕಿ ತಂದಿರ್ತಾರೆ. ಇಲ್ಲಿ ಒಂದು ನಿಯಮ ಆಗಿರುತ್ತೆ. ಯಾವಾಗ ಹನುಮಂತ ದೇವರು ಸುಗ್ರೀವನನ್ನು ಕರೆದುಕೊಂಡು ಹೋಗಿ ರಾಮದೇವರಿಗೂ ಸುಗ್ರೀವನಿಗೂ ಸಂಬಂಧವನ್ನು ಬೆಳೆಸ್ತಾರೆ, ಬಾಂಧವ್ಯವನ್ನು ಬೆಳೆಸ್ತಾರೆ. ಬೆಳೆಸಿದಾಗ ನಿಮಗೇನು ಬೇಕು ಅದನ್ನೆಲ್ಲ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದಾಗ ಆ ಸುಗ್ರೀವ ಒಂದೇ ಒಂದು ಮಾತನ್ನು ಕೇಳುತ್ತಾನೆ, ನನ್ನ ಅಣ್ಣನಾದಂತಹ ವಾಲಿಯನ್ನು ಸಂಹಾರವನ್ನು ಮಾಡಿದರೆ ಮಾತ್ರವೇ ನಾನು ನಿನ್ನ ಕೆಲಸವನ್ನು ಮಾಡಿಕೊಡ್ತೇನೆ ಅಂತ ಹೇಳಿದಾಗ ಅಲ್ಲಿ ಅನೇಕವಾದ ವಿಚಾರಗಳು ಬರ್ತಾವೆ. ರಾಮದೇವರು ಮೊದಲಿಗೆ ಕೊಲ್ಲೋದಕ್ಕೆ ಪ್ರಯತ್ನವನ್ನು ಮಾಡೋದೇ ಇಲ್ಲ, ಸಂಹಾರವನ್ನೇ ಮಾಡೋದಿಲ್ಲ. ಯಾಕೆ ಅಂದರೆ ಅಣ್ಣ ತಮ್ಮಂದಿರ ಜಗಳ ಸ್ವಲ್ಪ ಮಟ್ಟಿಗೆ ಇರುತ್ತದೆ ಅಂತ ಹೇಳಿ. ಆದರೂ ಅಲ್ಲಿ ಅನೇಕ ವಿಧವಾದ ವಿಚಾರಗಳು ನಡೆದಾಗ ಕೊನೆಯಲ್ಲಿ ಶ್ರೀರಾಮಚಂದ್ರ ದೇವರೇನೋ ವಾಲಿಯನ್ನು ಸಂಹಾರವನ್ನು ಮಾಡಿಬಿಡುತ್ತಾರೆ. ಯಾವಾಗ ವಾಲಿಯ ಸಂಹಾರವಾಯಿತೋ, ರಾಜ್ಯ ಅವನ ಕೈಯಲ್ಲಿ ಬಂತು ಅನ್ನೋದು ಗೊತ್ತಾಯಿತೋ, ತಟಸ್ಥನಾಗಿ ಬಿಡುತ್ತಾನೆ. ಯಾವುದೇ ಕೆಲಸಕ್ಕೂ ತಾನು ಹೋಗೋದೇ ಇಲ್ಲ, ಹುಡುಕೋದಕ್ಕಾಗಿ ಹೋಗೋದೇ ಇಲ್ಲ, ಕಪಿಗಳು ಹೋಗೋದಿಲ್ಲ. ಆಗ ಹನುಮಂತ ದೇವರು ಬಂದು ಮಾತನ್ನು ಹೇಳುತ್ತಾರೆ, ಕಾಯ್ದೆಯನ್ನು ಮಾಡ್ತಾರಂತೆ. ನೀವು ಹೋಗಿ ಸೀತಾದೇವಿಯರನ್ನು ಹುಡುಕಿಕೊಂಡು ಬಂದರೆ ಸರಿ, ಇಲ್ಲ ಅಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅನ್ನುವಂತಹ ಮಾತನ್ನು ಅವರು ಹೇಳಿಬಿಡುತ್ತಾರೆ. ಹೀಗಾಗಿ ಆ ಕಾಯ್ದೆಯನ್ನು ಮಾಡುತ್ತಾರೆ. ಆ ಕಾಯ್ದೆಯನ್ನು ಮಾಡಿದಾಗ ಆ ಕಪಿಗಳು ಮತ್ತು ಸುಗ್ರೀವ ಎಲ್ಲರೂ ಹೋಗಿ ವಿಶೇಷವಾಗಿ ಆ ಸೀತಾದೇವಿಯರನ್ನು ಹುಡುಕಿಕೊಂಡು ಬರ್ತಾರೆ ಅಂತನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾದರೆ ಹನುಮಂತ ದೇವರು ಎಷ್ಟು ಗುರುಗಳಲ್ಲಿ ದೇವರಲ್ಲಿ ಭಕ್ತಿಯನ್ನು ಮಾಡ್ತಾರೋ, ಯಾರು ದಾರಿಯನ್ನು ತಪ್ಪಿರ್ತಾರೋ ಅವರಿಗೆ ಶಾಸನವನ್ನೂ ಕೂಡ ಮಾಡುವಂತಹ ಸಾಮರ್ಥ್ಯ ಈ ಹನುಮಂತ ದೇವರಲ್ಲಿ ಇತ್ತು ಅಂತನ್ನೋದನ್ನು ಹೇಳುತ್ತಾರೆ. ಹಾಗಾದರೆ ಎರಡನೇ ನುಡಿಯಲ್ಲಿಯೂ ಕೂಡ ಬಹಳ ವಿಶೇಷವಾಗಿ ಹೇಳುತ್ತಾರೆ, ಹರಿವೇಷ ಧರನೆ ನರಹರಿ ಭಕೂತರ ಪೊರೆವುದಕ್ಕೆ ಹರಿಯಂತೆ ಒದಗುವೆಯೋ ನೀನು, ಹರಿದಾಸನು ನಾನು ಹರಿಯಂತೆ ಒದಗುವೆಯೋ ನೀನು, ಹರಿದಾಸನು ನಾನು ಪವನ ಸಂಭೂತ ಒಲಿದು ತವ ಕದಿ ಕಾಯಬೇಕು ಕಾಯಬೇಕು. ಅಂದರೆ ಹರಿವೇಷಧರನೆ ಅಂತ ಒಂದು ಮಾತಿದೆ. ಭಗವಂತನಂತೆಯೇ ರೂಪಗಳನ್ನು ಧಾರಣೆಯನ್ನು ಮಾಡಬಹುದಂತೆ. ವಾಯುದೇವರಿಗೆ ಅದೊಂದು ಶಕ್ತಿ ಇದೆ. ಸಹಭೋಗ ಅನನ್ಯಲಭ್ಯಮಸ್ಮೈ ಹನುಮದ್ರೂಪವತೆ ಅಂತ ಇದರಲ್ಲಿ ಹೇಳುತ್ತಾರೆ, ಮಹಾಭಾರತದಲ್ಲಿ ಹೇಳುವಂತಹ ಮಾತು. ಅಂದರೆ ಹನುಮಂತ ದೇವರಿಗೆ ಸಹಭೋಗವನ್ನೇ ಕೊಟ್ಟರು ಅಂತೆ. ಸಹಭೋಗ ಅಂದರೆ ಏನು? ಅದರ ಅರ್ಥ ದೇವರಂತೆ ರೂಪವನ್ನು ತೆಗೆದುಕೊಳ್ಳೋದು, ದೇವರ ರೂಪದಿಂದಲೇ ಭೋಗವನ್ನು ಮಾಡೋದು, ಈ ಎಲ್ಲವೂ ಕೂಡ ಭಗವಂತನ ರೂಪಗಳನ್ನು ಸ್ವೀಕಾರವನ್ನು ಮಾಡಬಹುದಂತೆ. ಅದರಂತೆ ಶಕ್ತಿಯಲ್ಲ, ಭಗವಂತನ ರೂಪಗಳಂತೆ ಭಾಸಮಾನವಾಗಬಹುದು. ಆ ಸಾಮರ್ಥ್ಯ ವಾಯುದೇವರಿಗೆ ಇದೆಯಂತೆ.
ಅಲ್ಲದೆ ಇಲ್ಲಿ ಹೇಳ್ತಾ ಹರಿವೇಷ ಧರನೆ ಅಂತಂದರೆ, ಹರಿ ಅಂದರೆ ಕಪಿ ಅಂತ ಅರ್ಥ. ಈ ಹನುಮಂತ ದೇವರು ಕಪಿಗಳಂತೆ ರೂಪವನ್ನು ತಾಳಿದ್ದಾರಲ್ಲ, ಹಾಗಾಗಿ ಹರಿವೇಷ ಧರನೆ ನರಹರಿ ಭಕುತರ ಪೊರೆವುದಕ್ಕೆ, ಅಂದರೆ ಭಗವಂತನ ಆಜ್ಞೆಯ ಮೇರೆಗೆ ಭಗವಂತ ಏನನ್ನಾದರೂ, ನೀನು ಕತ್ತೆಯಾಗಿ ಹುಟ್ಟು, ನೀನು ನಾಯಿಯಾಗಿ ಹುಟ್ಟು, ನಾಯಿಯಂತೆ ರೂಪವನ್ನು ತೆಗೆದುಕೋ, ಏನಾದರೂ ಹೇಳಿದರೂ ಕೂಡ ಅದರಂತೆ ಆಚರಣೆಯನ್ನು ಭಗವಂತನ ಭಕ್ತರು ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ವಾಯುದೇವರು ಏನನ್ನಾದರೂ ಕೂಡ ಮಾಡೋದಕ್ಕೆ ಸಮರ್ಥರವರು. ಹಾಗೆ ರಾಮದೇವರು ನೀನು ಕಪಿಯಾಗು ಅಂತ ಹೇಳಿದ್ದಕ್ಕಾಗಿ ಕಪಿಗಳಂತೆ ರೂಪವನ್ನು ತಾಳ್ತಾರೆ ಹನುಮಂತ ದೇವರು. ಅಷ್ಟೇ ಅಲ್ಲ, ಅಲ್ಲಿಗಷ್ಟೇ ಬಿಡೋದಿಲ್ಲ, ನರಹರಿ ಭಕುತರ ಪೊರೆವುದಕ್ಕೆ, ಅಂದರೆ ಭಗವಂತನ ಭಕ್ತರನ್ನು ಪೊರೆಯೋದಕ್ಕೆ ಯಾವುದೇ ರೂಪವನ್ನಾದರೂ ಕೂಡ ತೆಗೆದುಕೊಳ್ಳೋದಕ್ಕೆ ಸಮರ್ಥರು ವಾಯುದೇವರು ಅಂತ ಹೇಳುತ್ತಾರೆ. ಹೀಗಾಗಿ ಹರಿಯಂತೆ ಒದಗುವೆಯೋ ನೀನು, ಭಗವಂತ ಯಾವ ರೀತಿಯಲ್ಲಿ ರಕ್ಷಣೆಯನ್ನು ಮಾಡ್ತಾನಲ್ಲ ಭಕ್ತರನ್ನು, ನಾವು ಅಜಾಮಿಳನನ್ನು ನಾವು ನೋಡ್ತೇವೆ, ಹರಿಶ್ಚಂದ್ರನನ್ನು ನಾವು ನೋಡ್ತೇವೆ, ಹೀಗೆ ಅನೇಕ ವಿಧವಾದ ರಕ್ಷಣೆಯನ್ನು ಮಾಡಿದಂತಹದ್ದನ್ನು ನೋಡ್ತೇವಲ್ಲ, ಹಾಗೆ ಭಗವದ್ಭಕ್ತರನ್ನು ರಕ್ಷಣೆಯನ್ನು ಮಾಡುವ ಕರ್ತವ್ಯ ಹನುಮಂತ ದೇವರೂ ಕೂಡ ಮಾಡ್ತಾರೆ ಅಂತೆ. ಅದಕ್ಕಾಗಿ ಹರಿಯಂತೆ ಒದಗುವೆಯೋ ನೀನು, ಭಗವಂತನ ಭಕ್ತರಂತೆ ಯಾವ ರೀತಿಯಲ್ಲಿ ನೀನು ರಕ್ಷಣೆಯನ್ನು ಮಾಡ್ತೀಯೋ ಅದರಂತೆ ನೀವು ಕೂಡ ವಾಯುದೇವರೇ, ನೀವು ಕೂಡ ರಕ್ಷಣೆಯನ್ನು ನೀವು ಮಾಡ್ತೀರಿ. ಆದ್ದರಿಂದಾಗಿ ನಾನು ಕೂಡ ಏನಾಗಿದ್ದೇನೆ, ಹರಿದಾಸನು, ನಾನು ಹರಿದಾಸನಾಗಿದ್ದೇನೆ. ಹಾಗಾದರೆ ನನ್ನನ್ನೂ ಕೂಡ ನೀವು ರಕ್ಷಣೆಯನ್ನು ಮಾಡಿ ಅಂತ ಹೇಳಿ ಹನುಮಂತ ದೇವರನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಗುರು ಪ್ರಾಣೇಶ ವಿಠ್ಠಲದಾಸರು. ಮುಂದೆ 3ನೆಯ ನುಡಿಯಲ್ಲಿ ಭೀಮಸೇನ ದೇವರ ವರ್ಣನೆಯನ್ನು ಮಾಡ್ತಾ, ಅಜಸುತನ ಶಾಪದಿಂದ ಅಜಗರನಾದವನ ಪಾದ ರಜದಿ ಪೂನೀತನ ಮಾಡಿದನೇ ಅಜ ಪದವಿಗೆ ಬಹನೆ, ರಜದಿ ಪೂನೀತನ ಮಾಡಿದನೇ ಅಜ ಪದವಿಹ ಬಹನೆ, ಪವನ ಸಂಭೂತ ಒಲಿದು ತವ ಕದಿ ಕಾಯಬೇಕು. ಅಂದರೆ ಇದರರ್ಥ ಅಜಸುತನ ಶಾಪದಿಂದ ಅಂತ. ಬ್ರಹ್ಮದೇವರ ಮಗ ಯಾರು? ಅಗಸ್ತ್ಯರು. ಅಗಸ್ತ್ಯರ ಶಾಪದಿಂದಾಗಿ ನಹುಷ ತಾನು ಇಂದ್ರ ಪದವಿಗೆ ಏರಿರ್ತಾನೆ. ಕಥೆ ಎಲ್ಲರಿಗೂ ಗೊತ್ತಿರುತ್ತೆ. ನಹುಷ ಇಂದ್ರದೇವರು ಬ್ರಹ್ಮಹತ್ಯಾ ದೋಷ ಬಂದದ್ದಕ್ಕಾಗಿ ಅವರು ಇಂದ್ರ ಪದವಿಯನ್ನು ಬಿಡಬೇಕಾದಂತಹ ಪ್ರಸಂಗ ಬರುತ್ತದೆ. ಹೀಗಾಗಿ ನಹುಷ 100 ಅಶ್ವಮೇಧ ಯಾಗಗಳನ್ನು ಮಾಡಿದ್ದಾನೆ ಅನ್ನುವಂತಹ ಒಂದೇ ಒಂದು ಕಾರಣದಿಂದಾಗಿ ಏನು ಮಾಡ್ತಾರೆ, ಇಂದ್ರ ಪದವಿಗೆ ಅವರನ್ನು ಕೂಡಿಸ್ತಾರೆ ನಹುಷನನ್ನು. ಅವನೇನು ನಹುಷ ಏನು ಸಾಧಾರಣ ವ್ಯಕ್ತಿಯಲ್ಲ, ಚಂದ್ರವಂಶದಲ್ಲಿ ಬಂದಂತಹ ಮಹಾನುಭಾವ. ಅಂತಹ ನಹುಷನನ್ನು ಮೇಣೆಯಲ್ಲಿ ಕರೆದುಕೊಂಡು ಹೋಗ್ತಾ ಇರ್ತಾರೆ. ಸ್ವಲ್ಪ ಅಗಸ್ತ್ಯರು ಕುಂಭ ಸಂಭವ ಅಂತ ಕರೀತಾರೆ ಅವರನ್ನು. ಹೀಗಾಗಿ ಆ ಅಗಸ್ತ್ಯರು ಸ್ವಲ್ಪ ಕುಳ್ಳಕ್ಕೆ ಇರ್ತಾರಂತೆ. ಕುಳ್ಳಕ್ಕೆ ಇದ್ದಾಗ ಅವರಿಗೆ ಆ ಮೇಣೆ ಅನ್ನೋದು ಸಿಗ್ತಾ ಇರಲಿಲ್ಲ. ಸಪ್ತರ್ಷಿಗಳೇ ಮೇಣೆಯನ್ನು ಹೊರ್ತಾ ಇದ್ರಂತೆ. ಎಂತಹ ಒಂದು ಸುಖ ಸ್ಥಾನ ಅದು ನಹುಷನಿಗೆ ದಕ್ಕಿತ್ತು. ಆದರೆ ಅದನ್ನು ಪಡೆದುಕೊಳ್ಳುವ ಒಂದು ಸಾಮರ್ಥ್ಯ ಅವನಲ್ಲಿ ಇರಲಿಲ್ಲ. ಮಾಡಿದಂತಹ ಅಪರಾಧವೂ ಅಷ್ಟೇ ಇತ್ತು. ಹೀಗಾಗಿ ಅಂತಹ ಯಾವ ಅಗಸ್ತ್ಯರನ್ನು ನಹುಷ ಏನು ಮಾಡ್ತಾನೆ, ಕಾಲಿಂದ ಒದಿತಾನೆ ಅವರನ್ನು. ಮುಂದೆ ಹೋಗು ಅಂತ ಹೇಳಿ. ಅದಕ್ಕೆ ಅಗಸ್ತ್ಯರು ಶಾಪವನ್ನು ಕೊಡ್ತಾರೆ. ಏನಂತ ಶಾಪ? ನೀನು ಸರ್ಪನಾಗಿ ಹುಟ್ಟು ಅಂತ ಹೇಳಿ, ಅಜಗರ ಸರ್ಪನಾಗಿ ಹುಟ್ಟು ಅಂತ ಹೇಳಿ ಶಾಪವನ್ನು ಕೊಟ್ಟು ಬಿಡುತ್ತಾರೆ. ಆ ಸರ್ಪದ ರೂಪದಲ್ಲಿಯೇ ಇದ್ದಂತಹ ಯಾವ ನಹುಷ ಇದ್ದನೋ ಮುಂದೆ ಅವನು ಹಾಗೇ ಮುಂದೆ ಬರದಿದ್ದ ಅಂತೆ ಅಗಸ್ತ್ಯರ ಶಾಪದಿಂದಾಗಿ. ಆದರೆ ರಜದಿ ಪೂನೀತನ ಮಾಡಿದನೆ ಅಜ ಪದವಿಗೆ ಬಹನೆ. ಭೀಮಸೇನ ದೇವರು ಅಲ್ಲಿಗೆ ಬರ್ತಾರೆ. ಎಲ್ಲಿ ಒಂದೊಂದು ಕಡೆ ಓಡಾಡ್ತಾ ಇರ್ತಾನೆ ನಹುಷ, ಸರ್ಪರೂಪದಲ್ಲಿ ಓಡಾಡ್ತಾ ಇರ್ತಾನೆ. ಆಗ ಭೀಮಸೇನ ದೇವರು ಬರ್ತಾರೆ. ಬಂದು ಅವನನ್ನು ಉದ್ಧಾರ ಮಾಡ್ತಾರೆ. ನಹುಷನನ್ನು ಉದ್ಧಾರ ಮಾಡೋದು ಅಂದರೆ ಏನು? ಅವನ ಮೂಲ ರೂಪಕ್ಕೇನೆ ಕಳಿಸ್ತಾರೆ ಅಂತೆ. ಆ ಸಾಮರ್ಥ್ಯ ನೋಡ್ರಿ.
ಮೂಲ ರೂಪಕ್ಕೆ ಕಳಿಸುವಂತಹ ಸಾಮರ್ಥ್ಯ ಇತರ ದೇವತೆಗಳಿಗೆ ಇಲ್ಲ. ಆದರೆ ಭೀಮಸೇನ ದೇವರು ಮಾತ್ರ ಏನು ಮಾಡ್ತಾರೆ, ಆ ನಹುಷನನ್ನು ಮೂಲ ರೂಪಕ್ಕೆ ಅವನನ್ನು ಕಳಿಸಿ ಅವನಿಗೆ ಸುಖವನ್ನು ನೀಡುತ್ತಾರೆ ಅಂತ. ಹಾಗಾದರೆ ಎಂತಹ ಸಾಮರ್ಥ್ಯ ಭೀಮಸೇನ ದೇವರಲ್ಲಿ ಇತ್ತು ಅಂತನ್ನೋದನ್ನು ನಿಜವಾಗಲೂ ಪ್ರಾಣೇಶದಾಸರು ರಚನೆಯನ್ನು ಮಾಡಿದಂತಹ ಈ ಕೃತಿಯಲ್ಲಿ ಈ ಒಂದು ವಿಚಾರ ಹೊಸದಾದ ವಿಚಾರವೇ. ಭಾಗವತದಲ್ಲಿ ಹೇಳಬೇಕಾದರೆ, ಇತರ ಹರಿವಂಶದಲ್ಲಿಯೂ ಕೂಡ ಹೇಳಬೇಕಾದರೆ ನಹುಷನ ಬಗ್ಗೆ ವರ್ಣನೆಯನ್ನು ಮಾಡುತ್ತಾ ಅಜಗರ ಸರ್ಪನಾಗಿ ಬಿದ್ದ ಅಂತಷ್ಟೇ ಹೇಳುತ್ತಾರೆ. ಆದರೆ ಅವನನ್ನು ಉದ್ಧಾರ ಮಾಡಿದಂತಹದ್ದು ವಿಷಯವನ್ನು ಹೇಳೋದಿಲ್ಲ. ಆದರೆ ಪ್ರಾಣೇಶದಾಸರು ವಿಶೇಷವಾಗಿ ಸಂಗ್ರಹವನ್ನು ಮಾಡಿ ಅದರ ವಿಷಯವನ್ನು ಹೇಳಿದ್ದಾರೆ. ಅದರ ಅರ್ಥ, ಆ ಭೀಮಸೇನ ದೇವರು ಸರ್ಪರೂಪದಲ್ಲಿ ಇದ್ದಂತಹ ಅಜಗರನಾಗಿ ಇದ್ದಂತಹ ಯಾವ ನಹುಷನನ್ನೂ ಕೂಡ ಉದ್ಧಾರವನ್ನು ಮಾಡಿದಂತಹ ದಿವ್ಯವಾದ ಕಥೆಯನ್ನು ಇಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಮುಂದೆ 4ನೆಯ ಪದ್ಯದಲ್ಲಿ ಹೇಳ್ತಾ, ಕಲಿಯುಗದಿ ಕವಿಗಳೆಲ್ಲ ಕಲಿಬಾಧೆಯಿಂದ ಬಳಲೆ ಕಲಿವೈರಿ ಮುನಿಯಂದೆನಿಸಿದೀ ಕಲಿಮಲವ ಕಳೆದಿ ಪವನ ಸಂಭೂತ ಒಲಿದು ತವ ಕದಿ ಕಾಯಬೇಕು ಕಾಯಬೇಕು. ಕಲಿಯುಗದಿ ಕವಿಗಳೆಲ್ಲ ಅಂತ. ಕಲಿಯುಗದಲ್ಲಿರುವಂತಹ ಕವಿಗಳು ಅಂದರೆ ಯಾರು ಅಂದರೆ ಜ್ಞಾನಿಗಳು ಅಂತ ಅರ್ಥ. ಅವರೆಲ್ಲ ಏನಾಗಿತ್ತು ಅಂದರೆ ಕಲಿಯ ಬಾಧೆಯಿಂದಾಗಿ ಬಳಲ್ತಾ ಇದ್ದರು ಅಂತೆ. ಕಲಿಯ ಬಾಧೆಯಿಂದ ಬಳಲುವಂತಹ ಜ್ಞಾನಿಗಳಿಗೆ ಶ್ರೀಮದಾಚಾರ್ಯರು ಬರ್ತಾರೆ, ಅವತಾರವನ್ನು ಮಾಡ್ತಾರೆ. ಕಲಿವೈರಿ ಮುನಿಯಂದೆನಿಸಿದಿ ಅಂತ. ಕಲಿಯ ವೈರಿಯ ಮುನಿ ಅಂತ ನೀನನ್ನು ಕರೀತಾರೆ ಅಂತೆ. ಯಾರನ್ನು? ಶ್ರೀಮದ್ ಆಚಾರ್ಯರನ್ನು ಕರೀತಾರೆ ಅಂತೆ. ಕಲಿಯ ವೈರಿ ಅಂದರೆ ಏನರ್ಥ? ಕಲಿಯನ್ನು ಓಡಿಸಿದಂತಹ ಮಹಾನುಭಾವರು. ಎಂತಹ ಅವರ ಸ್ಮರಣೆ, ಅವರ ಚಿಂತನೆಯನ್ನು ಮಾಡಿದರೆ, ಅವರ ಶಾಸ್ತ್ರಗಳನ್ನು ಓದಿದರೆ, ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳ ಅಧ್ಯಯನವನ್ನು ಮಾಡಿದರೂ ಕೂಡ ನಮಗೆ ಕಲಿಯ ಬಾಧೆ ಉಂಟಾಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿಯೇ ಪ್ರಾಣೇಶದಾಸರು ವರ್ಣನೆಯನ್ನು ಮಾಡ್ತಾ ಕಲಿವೈರಿ ಅಂತ ವರ್ಣನೆಯನ್ನು ಮಾಡಿದ್ದಾರೆ. ಕಲಿಯ ವೈರಿ. ಇಂತಹ ಶ್ರೀಮದಾಚಾರ್ಯರು ಕಲಿಮಲವ ಕಳೆದಿ, ಕಲಿ ಎನ್ನುವಂತಹ ಮಲ ಅನ್ನೋದೇನಿದೆಯೋ ಆ ಮಲವನ್ನು ಕಳೆದು ಬಿಟ್ಟಿದ್ದೀರಿ ನೀವು ಶ್ರೀಮದಾಚಾರ್ಯರೇ ಅಂತ ಆ ಶ್ರೀಮದಾಚಾರ್ಯರನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಕೊನೆಯ ನುಡಿಯಲ್ಲಿ ಹೇಳ್ತಾ, ಗುರು ಪ್ರಾಣೇಶ ವಿಠಲ ಹರಿಪದ ನೆಂಬೋ ಜ್ಞಾನ ಗುರುಮಧ್ವರಾಯ ಕರುಣಿಸೋ ದುರ್ಮತಿಗಳ ಬಿಡಿಸೋ ಗುರುಮಧ್ವರಾಯ ಕರುಣಿಸೋ ದುರ್ಮತಿಗಳ ಬಿಡಿಸೋ ಪವನ ಸಂಭೂತ ಒಲಿದು ತವ ಕದಿ ಕಾಯಬೇಕು ಕಾಯಬೇಕು. ಗುರು ಪ್ರಾಣೇಶ ವಿಠಲ ಹರಿ ಪದ ನೆಂಬೋ ಜ್ಞಾನ ಅಂತ. ಅಂದರೆ ಪ್ರಾಣೇಶದಾಸರು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದಂತೆ ಶ್ರೀಮದ್ ಆಚಾರ್ಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಏನಂತ? ನನಗೆ ಹರಿ ಎನ್ನುವಂಥವನೇ ಉತ್ತಮ, ಹರಿ ಪರನೆಂಬುವ ಜ್ಞಾನ ಅಂತ. ಅಂದರೆ ಭಗವಂತನೇ ಶ್ರೇಷ್ಠ ಎನ್ನುವಂತಹ, ಹರಿಯೇ ಸರ್ವೋತ್ತಮ ಎನ್ನುವಂತಹ ಜ್ಞಾನ ಶ್ರೀಮದಾಚಾರ್ಯರೇ ನೀವು ನನಗೆ ದಯಪಾಲಿಸಿರಿ. ಗುರುಮಧ್ವರಾಯ ಕರುಣಿಸೋ ಅಂತ. ಗುರುಮಧ್ವರಾಯರೇ ನಮ್ಮನ್ನು ಕರುಣೆಯನ್ನು ಮಾಡಿ, ಅಷ್ಟೇ ಅಲ್ಲ ದುರ್ಮತಿಗಳ ಬಿಡಿಸೋ. ನಮ್ಮಲ್ಲಿ ಅನೇಕ ವಿಧವಾದಂತಹ ದುರ್ಮತಿಗಳು ಇರ್ತವೆ. ಕೆಟ್ಟ ಬುದ್ಧಿ ಅನ್ನೋದು ನಮ್ಮಲ್ಲಿ ಇರುತ್ತದೆ. ಅಷ್ಟೇ ಅಲ್ಲ, ದುರ್ಮತಿಗಳು ಅಂತಂದರೆ ಬೇರೆಯವರು, ಪರಕೀಯರು, ದುರ್ಮತಿಗಳಿಂದ ಕೂಡಿದಂಥವರು. ಅವರಿಂದಲೂ ಕೂಡ ನನ್ನನ್ನು ದೂರ ಮಾಡು, ನನ್ನಲ್ಲಿರುವಂತಹ ದುರ್ಮತಿಯನ್ನೂ ಕೂಡ ನಾಶವನ್ನು ಮಾಡುವಂಥ ಗುರು ಪ್ರಾಣೇಶ ವಿಠಲದಾಸರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಅದ್ಭುತವಾದಂತಹ ವಾಯುದೇವರ ಮೂರವತಾರಗಳ ಬಗ್ಗೆ ವರ್ಣನೆಯನ್ನು ವಿಶೇಷವಾಗಿ ಮಾಡಿ ಆ ಗುರುಗಳಿಗೆ, ಗುರುಗಳ ಅಂತರ್ಯಾಮಿಯಾದಂತಹ ವಾಯುದೇವರಿಗೆ, ವಾಯುದೇವರ ಅಂತರ್ಗತರಾದಂತಹ ರಾಮದೇವರಿಗೆ ಸಮರ್ಪಣೆಯನ್ನು ಆ ಪ್ರಾಣೇಶದಾಸರು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಬಹಳ ಅದ್ಭುತವಾದಂತಹ ಕೃತಿ. ಇಂತಹ ಅದ್ಭುತವಾದ ಕೃತಿಯನ್ನು ಎಲ್ಲರಿಗೂ ಮನಮುಟ್ಟುವ ಹಾಗೆ ತಿಳಿಸೋದಕ್ಕೋಸ್ಕರವಾಗಿ ನಮ್ಮ ಜ್ಞಾನವಾಹಿನಿಯ
ಪರಿವಾರದವರು ವಿಶೇಷವಾಗಿ ಈ ದಾಸ ಸಾಹಿತ್ಯದ ಬಗ್ಗೆಯೂ ಕೂಡ ವ್ಯಾಸ ಸಾಹಿತ್ಯ ಯಾವ ರೀತಿಯಲ್ಲಿ ತಿಳಿಯಬೇಕು, ಜ್ಞಾನಿಗಳ ಬಗ್ಗೆ ನಾವು ಹೇಗೆ ತಿಳಿಯಬೇಕು, ಅದರಂತೆ ದಾಸ ಸಾಹಿತ್ಯದ ಬಗ್ಗೆಯೂ ಕೂಡ ನಮಗೆ ತಿಳಿಸಿಕೊಡುವುದಕ್ಕೋಸ್ಕರವಾಗಿ ಈ ಒಂದು ವಿಶೇಷವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಜ್ಞಾನವಾಹಿನಿಯ ತಂಡದ ಎಲ್ಲ ಪರಿವಾರದವರಿಗೂ ಕೂಡ ಹರಿವಾಯು ಗುರುಗಳು ವಿಶೇಷವಾದಂತಹ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.